ನಮಸ್ತೆ ಎಲ್ಲ ಹೆಂಗಿದ್ರಿ. ನಾನು ನಿಮ್ಮ ಸಾನ್ವಿತ ಪೂಜಾರಿ. ಇವತ್ತು ನನ್ನನ್ನು ಕಾಣ್ಕಂತ ಹೇಳಿ ಮೂಡ್ಬಿದ್ರೆಯಿಂದ ಶಶಿಕಲಾ ಮಿಸ್ ಮತ್ತು ಅವ್ರದ್ದು ಅತ್ತಿಗೆ ಬರ್ತಾಯಿದ್ರು. ಅವ್ರಿಗೆ ಬೈಕಿ ಮದಿಗೆ ಬಪ್ಪು ಕಾಯಿರಲಿಲ್ಲ. ಸೊ ನನ್ನನ್ನು ಕಾಣ್ಕಂತೇಳಿ ಮೂಡ್ಬಿದ್ರೆಯಿಂದ ಮತ್ತು ಅವ್ರ ಅತ್ತಿಗೆ ಉಪ್ಪಿನಂಗಡಿಯಿಂದ ಬರ್ತಾಯಿದ್ರು. ಸೊ ತುಂಬ ಖುಷಿ ಆಗ್ತಿತ್ತು. ಕಂಬ ಎಂತಲ್ಲ ಆಗ್ತಿವತ್ತಂತ ಹೇಳಿ ಮೂಡುಬಿದ್ರೆಯಿಂದ ಮತ್ತು ಉಪ್ಪಿನಂಗಡಿಯಿಂದ ಇಬ್ಬರು ಬಂದರು. ನನ್ನ ಗಂಡು ಹೋಗಿ ಕರ್ಕೊಬಂದರು ಕುಂದಾಪುರದಿಂದ. ಸೊ ರೆಡಿ ಮಾಡ್ತಾಯಿದ್ರು ಈಗ ನನಗೆ ಹರಿವಾಣದಲ್ಲಿ ಇಟ್ಟು ಅಂತೆಲ್ಲ ಕೊಡೋದು ಅಂಥೇಳಿ. ಸುಮಾರು ಐಟಮ್ ಎಲ್ಲ ತಂದಿರು ನಂಗೆ ಅಂಥೇಳಿ ಖುಷಿ ಆಯಿತು. ಯಾಕಂದರೆ ನಾವು ಶಶಿಕಲಾ ಮಿಸ್ ನಾನು ಒಂದು 6 ವರ್ಷ ಒಟ್ಟಿಗೆ ಕೆಲಸ ಮಾಡಿತ್ತು. ಅವ್ರ ಅತ್ತಿ ಎಲ್ಲ ಕೂಡ ನಮ್ಮನ್ನು ಅಷ್ಟೇ ಆಸೆ ಮಾಡ್ತಿದ್ರು. ಅದೆಲ್ಲ ಒಂಥರ ಖುಷಿ ಆಯಿತು ಅವ್ರು ಅಲ್ಲಿಂದ ಇಲ್ಲಿಯವರಿಗೆ ಬಂದದ್ದು. ಶಶಿಕಲಾ ಮಿಸ್ ಬಗ್ಗೆ ಹೇಳ್ಕಂತಂದರೆ ಅವರು ಒಂದು 19 ವರ್ಷದಿಂದ ನಮ್ಮ ಪ್ರಜ್ಞೆದಲ್ಲಿ ಮಕ್ಕಳನ್ನ ಹಾಕ ಕೆಲಸ ಮಾಡಿ ಅನುಭವ ಇದ್ದರು. ನಾವು ಹಪ್ಪತ್ತಿ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡಕ್ಕಿದ್ದೀರ. ಅವರು ಸಣ್ಣಕ್ಕಿಪ್ಪತ್ತಿಗೆ ಅಪ್ಪ ಅಮ್ಮ ಇಲ್ದಿದ್ದ ಮಕ್ಕಳಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅವ್ರ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅವರೇ ಮಾಡಿ ಆ ಮಕ್ಕಳನ್ನ ದೊಡ್ಡವ್ರು ಮಾಡಿದಾರೆ. ತುಂಬ ಖುಷಿ ಆಯ್ತು ಅವ್ರ ಬಗ್ಗೆ ಹೇಳೋಕೆ ಮಾತ್ರ. ಇದೆಯಾ ಶಶಿಕಲಾ ಮಿಸ್ ಅಂದರೆ ಹಳದಿ ಕಲರ್ ಸೀರೆ ಉಟ್ಟಿರಲ್ಲ ಅವರು. ಶಶಿಕಲಾ ಮಿಸ್ ನಮ್ಮನ್ನೆಲ್ಲ ಒಂಥರ ಮಕ್ಕಳು ಕಾಣಂಗೆ ಕಂಡುಕೊಂಡಿರೋ. ಸೊ ಇವತ್ತಿಗೂ ಆ ಪ್ರೀತಿ ಹಾಗೆ ಇತ್ತು ನಮ್ಮ ಮಧ್ಯ. ಖುಷಿ ಆಯಿತು. ಈ ವಿಡಿಯೋ ಕಂಡ್ರೆ ಗೊತ್ತಾಯ್ತು ನಿಮಗೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋ ಒಂದು ಮನೆಗೆ ಹುಡುಕೊಂಡು ಕುಂದಾಪುರದವರೆಗೂ ಅಂತಂದರೆ ಎಷ್ಟು ಪ್ರೀತಿ ಇತ್ತು ನಮ್ಮ ಮಧ್ಯೆ ಈಗಳು ಅಂಥೇಳಿ ಅರ್ಥ ಆಗ್ತಲ್ಲ ವಿಡಿಯೋ ಕಂಡರಿಗೆ. ಥ್ಯಾಂಕ್ ಯು. ಎಂತೆಲ್ಲ ತಂದಿರಂತಂದರೆ ಮಾಲ್ಪುರಿ, ಕಡಿಕೆ ಚಕ್ಕುಲಿ, ಅದು ಖಾರದ ಮಿಕ್ಸಿದು, ಕಡಿಕೆ 2 ಥರದ್ದು ಸ್ವೀಟ್ ತಂದಿರೋ, ಸ್ವೀಟ್ ಬಾಕ್ಸು. ಅದ್ರ ಒಟ್ಟಿಗೆ ಸ್ವೀಟ್ ಬಾಕ್ಸ್ 2, ಅದರೊಟ್ಟಿಗೆ ಕಜ್ಜಾಯ ಮತ್ತು ಚಕ್ಕುಲಿ, ಮಿಕ್ಸರು ಇದಿಷ್ಟು ತಿಂಡಿ ನನಗೋಸ್ಕರ ತಗೊಬಂದದ್ದು. ಮತ್ತು ಸ್ವಲ್ಪ ಹೂ ತಗೊಬಂದಿರೋ, ಮಲ್ಲಿಗೆ ಹೂವು, ಕಾಕಡ ಹೂವು, ಜಾಜಿ ಹೂವು ಎಲ್ಲ 3 ಥರದ್ದು ಹೂ ತಗೊಬಂದಿದ್ರು. ಆಮೇಲೆ ಹಣ್ಣು, ಇದಿಷ್ಟು ವೆರೈಟಿ ಆಫ್ ಹಣ್ಣು ನನಗೋಸ್ಕರ, ಹೂವು ನನಗೋಸ್ಕರ. ಈಗ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕುವ. ನಮ್ಮ ಮನೆಗೆ ತಿಂಡಿ ಬಾಕ್ಸ್ ಇದು, ಏಷ್ಯನ್ ಪೇಂಟ್ಸ್ ಇದ್ದು ಡಬ್ಬಿ. ಅದ್ರಾಗ ಆಲ್ರೆಡಿ ಮೊನ್ನೆ ತಂಗಿ ತಗೊಬಂದಿಷ್ಟು ತಿಂಡಿ ಇತ್ತು. ಅಂದರೆ ಇನ್ನೊಂದು ಬಾಕ್ಸ್ ಇದ್ದಿತ್ತು, ಅದು ಸಣ್ಣದಾಯ್ತು. ಈಗ ತಿಂಡಿ ಜಾಸ್ತಿ ಆಯ್ತಲ್ಲ, ಹಾಗಾಗಿ ಅದಕ್ಕೆ ಈಗ ಏಷ್ಯನ್ ಪೇಂಟ್ ನ್ಯೂ ಬಾಕ್ಸ್ ಅನ್ಬಾಕ್ಸಿಂಗ್. ಇದು ನಮ್ಮ ಹಳ್ಳಿಯವರ ಟ್ಯಾಲೆಂಟ್ ಅಂತ ಹೇಳಕ್ಕೆ. ಎಲ್ಲ ಬದಿ ಹಂಗೆ ದುಡ್ಡು ಕೊಟ್ಟು ಬಾಕ್ಸ್ ತಗೊಬತ್ತ. ಆ್ಯಕ್ಚುಲಿ ದುಡ್ಡು ಕೊಟ್ಟು ಬಾಕ್ಸು ಇತ್ತು, ಅದನ್ನು ಆತಿಲ್ಲ ಅಂಥೇಳಿ ಇದಕ್ಕೆ ಹಾಕೊಂಡಿರ. ಮಗಿನ ಮೂಮೆಂಟ್ ಕಾಂಬ ಒಂದುಗಳಿಗೆ ಕಣಿ 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 ಕಣಿ. ಆ್ಯಕ್ಚುಲಿ ಇಷ್ಟು ತನಕನೂ ನಾನು ಪ್ರೆಗ್ನೆನ್ಸಿದು ಅಂಥೇಳಿ ಯಾವುದನ್ನು ಶೋ ಮಾಡೋಕ್ಕೆ ಹೋಗಲಿಲ್ಲ ವೀಡಿಯೋಸಲ್ಲೂ. ಈ ವ್ಲಾಗಲ್ಲೂ ಸೊ ಇದು ಕಂಪ್ಲೀಟ್ಲಿ ಮನೆಯಲ್ಲೇ ಮಾಡ್ತಿರೋ ವ್ಲಾಗ್ ಕಾರಣ ಸ್ವಲ್ಪ ಹಾಕ್ತಾಯಿದ್ದೆ. ಶಿವ, ಶಿವ ಬಾ. ಅದು ಅಮ್ಮ ಇಟ್ಟದ ಹೆಸರು. ಸುಮಾರು ಒಂದು 2 ವರ್ಷ ಆಯ್ತಾ ಅಂತ, 2-3 ವರ್ಷ ಇಲ್ಲ, 2 ವರ್ಷ ಆಯ್ತಕ್ಕಂತಲ್ಲ ಬಪ್ಪು ಶುರು ಮಾಡಿ. ಇನ್ನೊಂದು ಇದ್ದಿತ್ತು ಒಟ್ಟಿಗೆ, ಅದು ಬಂದರೆ ಇದು ಸ್ವಲ್ಪ ಹಿಂದೆ ಬಪ್ಪುದು ಹೋಗು ಊರಿಗೆ. ಬಾ. ಕಾಣ್ತಿತ್ತು ಇವು ನಾಯಿ ಹೇಳ್ಕೊಂಡಿರ್ತಲ್ಲ. ಶಿವ, ಶಿವ, ಅದು ಆಲೈಸದ್ ನೋಡಿ ಎಲ್ಲಿ ಕರಿತಿದ್ರು ಅಂತೇಳಿ. ಕಬಾಬ್ ಮಾಡ್ತಿದ್ದೆ ನಾವೀಗ. ಕಬಾಬ್ ರೆಡಿ. ಕೋಳಿ ರೊಟ್ಟಿ, ಕೋಳಿ ಸಾರು, ಕಬಾಬು ಇದಿಷ್ಟು ಸ್ಪೆಷಲ್ ಇವತ್ತಿದು. ಇಬ್ಬರು ಊಟ ಮಾಡ್ಕೊಂಡು
ಹೊರಟ್ರು ಊರಿಗೆ. ಶಶಿಕಲಾ ಮಿಸ್ ಇವತ್ತು ರಜೆ ಮಾಡಿ ಬಂದಿದ್ದೀರಿ ಸಂಸ್ಥೆಗೆ. ಸೊ ಅದಾದ ನಂತರ ಮನೆಗೆ ಹೊರಟ್ರು ಅತ್ತಿಗೆ ಒಟ್ಟಿಗೆ. ಎಷ್ಟು ಕಷ್ಟ ಮಾರ್ರೆ ಪ್ರೆಗ್ನೆನ್ಸಿಯಲ್ಲಿ ಕೂಕೊಂಬಕ್ಕೆ ನಿತ್ಕೊಂಬಕ್ಕೆ. ವಿಷಯ ಅಂತಂದರೆ ಹಾಸ್ಪಿಟ್ಲ್ ಬ್ಯಾಗ್ ರೆಡಿ ಮಾಡೋಕ್ಕಿತ್ತು. ಅದಕ್ಕೆ ಮಗುಗೆ ಹಾಸ್ಪಿಟ್ಲಿಗೆ ಹೊರಕೊಳ್ಳಿ ಎಂತೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊಂತ ಹೇಳಿರು ಮನೇಲಿ. ಸೊ ನನ್ನ ಮಾಯಿ ಪಂಚಿ ಎಲ್ಲ ರೆಡಿ ಮಾಡಿ ಕೊಟ್ಟಿರು. ಅದನ್ನೀಗ ವಾಶ್ ಮಾಡಿ ಕಟ್ ಮಾಡುವ ಅಂತೇಳಿ. ಸೊ ಹೂಕೊಂಡಿದೆ ಕಟ್ ಮಾಡು ಅಂತ ಹೇಳಿ. ಆ್ಯಕ್ಚುಲಿ ಮಗಿಂದ ಹಾಕು ಬಟ್ಟೆ ಅಂತ ಇತ್ತು ಹೊಸದು, ಅದನ್ನು ಪರ್ಚೇಸ್ ಮಾಡೋಕ್ಕಿಲ್ಲ ಅಂತೆ. ಅದಕ್ಕೋಸ್ಕರ ಇದನ್ನು ನಾನು ಕುತ್ಕ ಕಟ್ ಮಾಡ್ತಾ ಇದ್ದೆ. ಈ ಸೈಡಿದೆಲ್ಲ ಡಿಸೈನ್ ಇತ್ತಲ್ಲ ಅದೆಲ್ಲ ಮಗಿ ಒಳ್ಳೆಯದಲ್ಲ. ಸೊ ಅದನ್ನು ಸೈಡಿಂದ ಬಾರ್ಡ್ರೆಲ್ಲ ಕಟ್ ಮಾಡಿ ಪೀಸ್ ಮಾಡಿ ರೆಡಿ ಮಾಡ್ತಿದ್ದೆ. ನಾರ್ಮಲಿ ಎಲ್ಲರೂ 7 ತಿಂಗಳು ಫುಲ್ ಹಾಕಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ಕಂತೇಳಿ ಹೇಳ್ತಾರೆ, ನಮ್ಮ ಸಿಸ್ಟರೆಲ್ಲ ಹೇಳ್ತಿದ್ದರು. ಬಟ್ ನಾನೀಗ ಇನ್ನು ಬರೋ ತಿಂಗಳಿಂದ 9 ಸ್ಟಾರ್ಟ್ ಆಯ್ತು. ಸೊ ಈಗ ಮಾಡ್ತಾಯಿದ್ದೆ ಪ್ರಿಪ್ರೇಷನ್. ಈಗ ಆಗ್ತಾಯಿತ್ತು ಹಾಸ್ಪಿಟ್ಲಿಗೆ ಎಂತೆಲ್ಲ ಬೇಕೆಲ್ಲ ರೆಡಿ ಮಾಡ್ಕೊಂಕಲ್ಲ. ಅಂದರೆ ಹೇಳ್ತಾರಲ್ಲ 8 ತಿಂಗಳು ತುಂಬ್ರ ಮೇಲೆ ಎಷ್ಟೊತ್ತಿಗೆ ಡೆಲಿವರಿ ಆಗ್ತಂತ ಹೇಳೋಕ್ಕಾಗಲ್ಲ ಅಂತಪ್ಪ ಎಲ್ಲ. ಸೊ ನಮ್ಮ ಜಾಗ್ರತೆಯಲ್ಲಿ ನಾವು ಇರ್ಬೋದು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹಾಸ್ಪಿಟ್ಲಲ್ಲಿ ಬಿಳಿ ಬಟ್ಟೆನೇ ಕೇಳ್ತಂಬ್ರು. ಸೊ ಬಿಳಿ ಬಟ್ಟೆನೇ ಹಾಕೊಂಡ್ರು. ಇದು ನನಗೆ ಸಪೋರ್ಟ್ ಬೇಕಲ್ಲ ಸಪೋರ್ಟಿಗೆ ಬೆನ್ನಿಗೆ. ಸೊ ಇದನ್ನ ಇಟ್ಕೊಂಡಿದ್ವಿ. ಹೆಚ್ಚಿನವರು ಕೇಳ್ತಾ ಇದ್ರು ನನಗೆ ಎಷ್ಟು ತಿಂಗಳು ಅಂತೇಳಿ. ಈಗ ನನಗೆ 8 ತಿಂಗಳು ನಡೀತಾ ಇತ್ತು. ನೆಕ್ಸ್ಟ್ ಮಂತಿಗೆ 9 ಸ್ಟಾರ್ಟ್ ಆಗ್ತದೆ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋದಂಗೆ ಸಿಕ್ಕುವ ಮುಂದೆ. ಥ್ಯಾಂಕ್ ಯು. ಬೈ ಬಾಯ್.